ಒಂದು ಸೋಷಿಯಲ್ ಮೀಡಿಯಾದ ಒಂದು ಸಕ್ಸಸ್ಫುಲ್ ಇನ್ಫ್ಲುಯೆನ್ಸರ್ ಆಗಬೇಕಾದ್ರೆ ಅವನಿಗೆ ಒಂದು ಒಳ್ಳೆ ಎಡಿಟರ್ ಆಗಲೇಬೇಕು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೀ ಆಫ್ ಕಾಸ್ಟ್ VN ಎಡಿಟಿಂಗ್ ಆ್ಯಪ್ಲಿಂದ ಎಡಿಟಿಂಗ್ ಮಾಡುವ ಫುಲ್ ಕೋರ್ಸನ್ನು ತಂದಿದ್ದೇನೆ. ಈ ವಿಡಿಯೋ ಲಾಸ್ಟಿಂದ ನೋಡಿರಿ. ಮೊದಲು ನನ್ನ ತಲೆಯಲ್ಲಿ ಇತ್ತು ಈ ವಿಡಿಯೋದ ಮೊದಲು ನನ್ನ ತಲೆಯಲ್ಲಿ ಇತ್ತು ಈ ವಿಡಿಯೋದ ಎಡಿಟಿಂಗ್ ಆ್ಯಪ್ದ ಎಲ್ಲ ಕೋರ್ಸ್ ತಯಾರು ಮಾಡಿದಾಗ ಯಾಕೆ ಇದಕ್ಕೆ ನಾನು ಪೇಡ್ ಕೋರ್ಸ್ ಮಾಡಬಾರ್ದು, ಯಾಕೆ ಇದಕ್ಕೆ ನಾನು 500 ರೂಪಾಯಿ 1000 ರೂಪಾಯಿಗೆ ನಾನು ಮಾರಬೇಕು. ಆದರೆ ನನ್ನ ಮನೆಯಲ್ಲಿ ನಮ್ಮ ಮಿಸ್ಸಸ್ ಅವರು, ನನ್ನ ಅರ್ಧಾಂಗಿಯನವರು ಹೇಳಿದರು, ನೀವು ಒಂದು ಕಾಲದಲ್ಲಿ ಎಡಿಟಿಂಗ್ ಕಲಿಬೇಕಾದ್ರೆ ನೀವು ಎಷ್ಟು ಕಷ್ಟಪಟ್ಟಿರಿ, ಆದರೆ ಈಗ ನೀವು ಎಲ್ಲ ನಿಮಗೆ ಗೊತ್ತಿದೆ ಆ ಕಷ್ಟ. ಈ ನಮ್ಮ ಜವಾರಿ ಕ್ರಿಯೇಟರ್ಗಳ ಯೂಟ್ಯೂಬ್ ಚಾನಲ್ದ ಎಲ್ಲ ವೀಕ್ಷಕರಿಗೆ, ಎಲ್ಲ ಸಬ್ಸ್ಕ್ರೈಬ್ಗಳಿಗೆ ಆ ಕಷ್ಟ ಬರಬಾರ್ದು. ಅದಕ್ಕಾಗಿ ಇದು ಪೇಡ್ ಇಡಬೇಡ್ರಿ. ಈ ಕೋರ್ಸ್ ಅರ್ಧ ತಾಸಾಗಲಿ, 40 ನಿಮಿಷ ಆಗಲಿ, 1 ತಾಸಾಗಲಿ ಅಥವಾ 2 ತಾಸಾಗಲಿ, ಎಷ್ಟೇ ಉದ್ದ ಆದರೂ ಕೂಡ ಇದಕ್ಕೆ ಪೇಡ್ ಇಡಬೇಡಿ. ಇದಕ್ಕೆ ಫ್ರೀ ಆಫ್ ಕಾಸ್ಟ್ ನಿಮ್ಮ ಯೂಟ್ಯೂಬ್ ಚಾನಲ್ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿ ಅಂತ ನಮ್ಮ ಅರ್ಧಾಂಗಿನಿಯವರು ಹೇಳಿದರು. ಅದಕ್ಕಾಗಿ ಈ ಕೋರ್ಸ್ ನಾನು ಪೇಡ್ ಇಟ್ಟಿಲ್ಲ. ಆದರೆ ಇದಕ್ಕೆ ಒಂದು ಕಂಡೀಷನ್, ದಯವಿಟ್ಟು ಕಂಡೀಷನ್ ಅಂತ ಹೇಳಂಗಿಲ್ಲ, ಆದರೆ ಒಂದು ರಿಕ್ವೆಸ್ಟ್, ಈ ವಿಡಿಯೋ ಎಡಿಟಿಂಗ್ ಕೋರ್ಸ್ ನೀವು ಪೂರಾ ನೋಡಿದರೆ ನೀವು ಒಂದು ವಿಡಿಯೋ ಎಡಿಟಿಂಗ್ ಮಾಸ್ಟರ್ ಆಗ್ತೀರಾ ನೀವು. ಅದಕ್ಕಾಗಿ ವಿಡಿಯೋಗೆ ಒಂದೇ ಒಂದು ಪ್ಲೀಸ್ ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಯಾವುದಾದ್ರೂ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಎಡಿಟಿಂಗ್ ಕಲಿಯುವ ಆಸಕ್ತಿ ಇದೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿರಿ. ಹಾಗೆ ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಜಾಸ್ತಿ ಆ ಕಡೆ ಮಾತಾಡೋಂಗಿಲ್ಲ. ಇವತ್ತಿನ ಈ ವಿಡಿಯೋ ಎಡಿಟಿಂಗ್ ಕೋರ್ಸ್ ಫುಲ್ ಫ್ರೀ ಆಗಿ ನಿಮಗೋಸ್ಕರ ತಂದಿದ್ದೀನಿ ಈ ಜವಾರಿ ಕ್ರಿಯೇಟರ್ ಗಾಡ್ ಯೂಟ್ಯೂಬ್ ಚಾನಲ್ ಮೇಲೆ. ಸೊ ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ ಕಲಾವಿದ ಬಾಷಾ ಖಾನ್. ನೀವು ನೋಡ್ತಾ ಇದ್ದೀರಾ ಜವಾರಿ ಕ್ರಿಯೇಟರ್ ಗಾಡ್ ಯೂಟ್ಯೂಬ್ ಚಾನಲ್. ಸೊ ಆ ಕಡೆಯಿಂದ ಮಾತಾಡೋದು ಬೇಡ, ಈಗ ಹೋಗೋಣ ಸೀದಾ ನಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ. ಸೊ ಗೆಳೆಯರೇ, ಪ್ಲೇಸ್ಟೋರ್ನಲ್ಲಿ ಆಂಡ್ರಾಯ್ಡ್ ಆಗಲಿ ಅಥವಾ iOS ಆಗಲಿ, ಪ್ಲೇಸ್ಟೋರ್ನಲ್ಲಿ ಈ ಆ್ಯಪ್ ಅವೈಲೇಬಲ್ ಇದೆ, VN ಎಡಿಟರ್ ಆ್ಯಪ್. ಅಲ್ಲಿ VN ಎಡಿಟರ್ ಆ್ಯಪ್ ಅಂತ ಪ್ಲೇಸ್ಟೋರ್ನಲ್ಲಿ ನೀವು ಸರ್ಚ್ ಮಾಡಿದರೆ ಈ ಆ್ಯಪ್ ನಿಮಗೆ ಬರ್ತೈತಿ. ಇದು ಇನ್ಸ್ಟಾಲ್ ಮಾಡಿಕೊಡ್ರಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಹೋಗೋಣ VN ಎಡಿಟರ್ ಆ್ಯಪ್ ಮೇಲೆ. VN ಎಡಿಟರ್ ಆ್ಯಪ್ ಮೇಲೆ ಬಂದ ಕಶಿಂದ ನಾವು ನೋಡ್ತಾ ಇದ್ರೆ ಈ ಥರ ಒಂದು ಇಂಟರ್ಫೇಸ್ ಫಸ್ಟಿಗೆ ಬರ್ತೈತಿ. ಇದಕ್ಕೇನು ಬೇಡ, ಇದರಲ್ಲಿ ನಾವು ಫಸ್ಟಿಗೆ ಯಾವುದಾದ್ರೂ ನಮ್ಮ ವಿಡಿಯೋಸ್ಗಳನ್ನು ಹೇಗೆ ನಾವು ಇದರೊಳಗೆ ಹಾಕೋಬಹುದು. ಇದರಲ್ಲಿ ಕೆಳಗಡೆ ಒಂದು ಪ್ಲಸ್ ಆಪ್ಷನ್ ಇದೆಯಲ್ಲ, ಈ ಪ್ಲಸ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಒಂದು ಹೊಸದ ಒಂದು ಲೇಔಟ್ ಇಲ್ಲಿ ಬರ್ತೈತಿ. ಈ ಸ್ಕ್ರೀನ್ ಬಂದ ಮೇಲೆ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಒಂದು ಆಪ್ಷನ್ ಇದೆ, ಇಲ್ಲಿ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ನಾವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮ್ಮ ಮೊಬೈಲ್ದ ಗ್ಯಾಲರಿಯಲ್ಲಿ ಇದ್ದಂಥ ಭಾಳಷ್ಟು ವಿಡಿಯೋಗಳು ಇಲ್ಲಿ ಬರ್ತಾವೆ. ನೀವು ಯಾವುದು ವಿಡಿಯೋ ಇಲ್ಲಿ ಎಡಿಟ್ ಮಾಡಬೇಕಂತಿರೋ ಆ ವಿಡಿಯೋಗಳಿಗೆ ಇಲ್ಲಿ ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ನಾನು 1 2 3 4 ಓಕೆ 5 6 7. ಈಗ ನಾನು 7 ವಿಡಿಯೋಗಳು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ. ಈ ವಿಡಿಯೋಗೆ ಯಾವುದೇ ನಿಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಇರುವಂಥ ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ನೀವು ಹೇಗೆ ಇಲ್ಲಿ ತರಬಹುದು VN ಎಡಿಟರ್ ಟೈಮ್ಲೈನ್ನಲ್ಲಿ. ಅದಕ್ಕಾಗಿ ಈ ಪ್ರೊಸೆಸ್ ಇದೆ, ಫಸ್ಟ್ ಸ್ಟೆಪ್ಸ್ ಇದು. ಈಗ ನಾವು ಹೋಗೋಣ. ನೆಕ್ಸ್ಟ್ ಅಂತ ಮಾಡ್ತೀನಿ. ಇಲ್ಲಿ ನೆಕ್ಸ್ಟ್ ಇದೆ, ನೆಕ್ಸ್ಟ್ಗೆ ಕ್ಲಿಕ್ ಮಾಡಿದಾಗ ಈ ಎಲ್ಲ ವಿಡಿಯೋಗಳು ನಮ್ಮ VN ಎಡಿಟಿಂಗ್ ಆ್ಯಪ್ನಲ್ಲಿ ಇದು ಬರ್ತಾವೆ. ಇಲ್ಲಿ ಒಂದು ಸ್ವಲ್ಪ ಪ್ರೊಸೆಸಿಂಗ್ ತಗುತ್ತೆ. ಆ ಪ್ರೊಸೆಸಿಂಗ್ ಹೋದ್ಮೇಲೆ, ಯಾಕಂದರೆ ವಿಡಿಯೋ ಜಾಸ್ತಿ ಕಡಿಮೆ ಇದ್ದು ಅಂದರೆ ಅದರ MB ಜಾಸ್ತಿ ಕಡಿಮೆ ಇದ್ದರೆ ಅದಕ್ಕೆ ಬರೋಬ್ಬರಿ ಅನಾಲಿಸಿಸ್ ಮಾಡಿಕೊಂಡು ಈ ಪ್ರೊಸೆಸ್ ಮಾಡಿಕೊಂಡು ಈ ವಿಡಿಯೋ ಎಡಿಟಿಂಗ್ ಆ್ಯಪ್ ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಗ್ಯಾಲರಿಯಲ್ಲಿ ಇರುವಂಥ ವಿಡಿಯೋಸ್ಗಳು ತಮ್ಮ ಟೈಮ್ಲೈನಲ್ಲಿ ತೊಗೊಂಡು ಬರುತ್ತೆ. ಸೊ ನೋಡಿದ್ರಾ, ಈಗ ಈ ಟೈಮ್ಲೈನಲ್ಲಿ ನಮ್ಮ ಎಲ್ಲ ವಿಡಿಯೋಸ್ಗಳು ಇಲ್ಲಿ ಬಂದಾವ. ನೋಡ್ತಾ ಇದ್ರಾ, ಇಲ್ಲಿ ಎಲ್ಲ ವಿಡಿಯೋಸ್ಗಳು ಇಲ್ಲಿ ಕಾಣ್ತಾವ. ಈಗ ನಾವು ಫಸ್ಟಿಗೆ ನಾವು ಏನು ಕಲಿಬೇಕು, VN ಎಡಿಟರ್ ಆ್ಯಪ್ನಲ್ಲಿ ವಿಡಿಯೋ ಎಡಿಟಿಂಗ್ ಕಲಿಬೇಕಾದ್ರೆ ನಮಗೆ ಟ್ರಿಮ್ ಮಾಡಕ್ಕೆ ಬರಬೇಕು, ಎಫೆಕ್ಟ್ಸ್ ಹಾಕ್ಲಿಕ್ಕೆ ಬರಬೇಕು, ಸ್ಪ್ಲಿಟ್ ಮಾಡಕ್ಕೆ ಬರಬೇಕು, ಯಾವ್ದು ಫೈಲ್ ಡಿಲೀಟ್ ಹೇಗೆ ಮಾಡೋದು, ಮತ್ತು ಯಾವುದೇ ಒಂದು ವಿಡಿಯೋಗೆ ಸ್ಪೀಡ್ ಹೇಗೆ ಮಾಡೋದು, ಮತ್ತು ಕ್ರಾಪ್ ಹೇಗೆ ಮಾಡೋದು, ರೂಟೇಟ್ ಹೇಗೆ ಮಾಡೋದು, ಮತ್ತು ಮಿರರ್ ಹೇಗೆ ಮಾಡೋದು, ಮತ್ತು ಫಿಲಿಪ್ ಹೇಗೆ ಮಾಡೋದು, ಮತ್ತು ಫಿಲ್ ಹೆಂಗೆ ಮಾಡೋದು, ಬ್ಯಾಕ್ಗ್ರೌಂಡ್ ಹೇಗೆ ಹಚ್ಚೋದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಗೆ ಹಚ್ಚೋದು, ಇಷ್ಟು ಭಾಳಷ್ಟು ಕೆಟಗರಿಗಳು. ಫಸ್ಟಿಗೆ ನಾವು ಏನು ಮಾಡೋಣ, ಯಾವುದೇ ಒಂದು ವಿಡಿಯೋದಲ್ಲಿ ನಮಗೆ ಫಸ್ಟಿಂದ ಒಂದು ಯಾವುದೇ ಒಂದು 30 ಸೆಕೆಂಡ್ 3 ಸೆಕೆಂಡ್ 4 ಸೆಕೆಂಡ್ 5 ಸೆಕೆಂಡ್ ಆ ಪಾರ್ಟ್ ನಮಗೆ ಬೇಕಾಗಿಲ್ಲ. ಅದಕ್ಕೆ ಟ್ರಿಮ್ ಹೇಗೆ ಮಾಡೋದು ಅನ್ನೋದು ಅದು ಹೇಳ್ತಾ ಇದ್ದೀನಿ. ನಾವು 2 ಬಟನ್ ತೊಗೊಂಡು ಹೀಗೆ ನಾವು ಸ್ಕ್ರೀನ್ಗೆ ನಾವು ಅಡ್ಡ ಮಾಡಿದರೆ ನಿಮ್ಮ ಮೊಬೈಲ್ನಲ್ಲಿ ಇದು ಒಂದು ಸ್ವಲ್ಪ ಫಸ್ಟಿಂದ ಇದು ಒಂದು ಸ್ವಲ್ಪ ಅಗಲಾಕೈತಿ. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋ ಒಂದು ಸ್ವಲ್ಪ ಅದರ ಟೈಮ್ಲೈನ್ನ ಜೂಮ್ ಆಕೈತಿ. ಜೂಮ್ ಹಾಕಿದ ಮೇಲೆ ಇದಕ್ಕೆ ನಾವು ನೋಡೋಣ. ಈಗ ನಾನು ಇದಕ್ಕೆ ಸರಸ್ಕೋತ ಬರ್ತಾ ಇದ್ದೀನಿ. ಓಕೆ, ಇಲ್ಲಿ ಒಂದು ಸ್ವಲ್ಪ ಪ್ಲೇ ಮಾಡ್ತೀನಿ. ಓಕೆ, ಇಲ್ಲಿ ಈಗ ಇದರದ ಮುಂದಿಂದ ಒಂದು ಫಸ್ಟಿಂದ ಒಂದು ಬ್ಯಾಗ್ ಅದಿಲ್ಲ, ಅದು ನಮಗೆ ಬೇಕಾಗಿಲ್ಲ. ಆ ಸೆಕ್ಷನ್ ನಮಗೆ ಬೇಕಾಗಿಲ್ಲ. ಇದರ ಮೇಲೆ ನಾವು ವಿಡಿಯೋದ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಒಂದು ಆಪ್ಷನ್ ಇದೆ, ಸೆಕೆಂಡ್ ನಂಬರ್ಗೆ ಟ್ರಿಮ್ ಅಂತಿದೆ. ಆ ಟ್ರಿಮ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಟ್ರಿಮ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಪುಷ್ ಮಾಡ್ತೀನಿ. ಇಷ್ಟು ಪೊಸಿಷನ್ ನಮಗೆ ಮುಂದಿಂದು ಇಷ್ಟೇ ಪೊಸಿಷನ್ ನಮಗೆ ಬೇಕಾಗಿಲ್ಲ. ಇದಕ್ಕೆ ನಾವು ಇಲ್ಲಿ ಒಂದು ಆಪ್ಷನ್ ಇದೆಯಲ್ಲ ಆ್ಯರೋ ಮಾರ್ಕ, ಇದಕ್ಕೆ ನಾನು ಸರಸ್ಕೋತ ಬರ್ತೀನಿ. ಸರಸ್ಕೋತ ಬಂದೆ. ಓಕೆ, ಇಷ್ಟ ಆಯಿತು. ಈಗ ಅಷ್ಟೇ ಪಾರ್ಟ್ ಅದರ ಮುಂದಿನ ಪಾರ್ಟನ್ನು ಎಷ್ಟು ನಾನು ಸೆಲೆಕ್ಟ್ ಮಾಡಿದಿಲ್ಲ ಅಷ್ಟು ಎಲ್ಲ ಕಟ್ ಆಯಿತು. ಈಗ ನಾನು ಕೆಳಗಡೆ ಇಲ್ಲಿ ರೈಟ್ ಆಪ್ಷನ್ ಇದೆಯಲ್ಲ, ರೈಟ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡ್ಕೊತೀನಿ. ಅಷ್ಟೇ ಪಾರ್ಟ್ ಈಗ ಇಲ್ಲಿ ಕಟ್ ಆಯಿತು. ನೋಡ್ತಾ ಇದ್ರೆ ಪ್ಲೇ ಮಾಡಿ ತೋರಿಸ್ಲೆ. ಓಕೆ, ಈ ಪಾರ್ಟನ್ನು ಕ್ಲಿಯರ್ ಆಯಿತು. ಹೇಗಿದೆಯಲ್ಲ,
ಹೀಗಿದೆಯಲ್ಲ. ಈಗ ಇದೇ ಥರ ನೀವು ವಿಡಿಯೋ ನೋಡ್ಕೋತ ಹೋಗಿ ನಿಮಗೆ ಪೂರಾ ಈಸಿ ಆಗಿ ನಮಗೆ ಇಲ್ಲಿ ವಿಡಿಯೋ ಎಡಿಟಿಂಗ್ ಕಲೀಲಿಕ್ಕೆ ಸಿಗ್ತೈತಿ. ಆಮೇಲೆ ಈಗ ಇದು 2ನೇ ವಿಡಿಯೋದ ನಮ್ಮದು ಲಾಸ್ಟಿಂದ ಏನು ಪೊಸಿಷನ್ ಇದೆಯಲ್ಲ, ಲಾಸ್ಟಿನ ಪೊಸಿಷನ್ ನಮಗೆ ಬೇಕಾಗಿಲ್ಲ. ಅದಕ್ಕೆ ಹೇಗೆ ಟ್ರಿಮ್ ಮಾಡೋದು, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೋತೀನಿ. ಈಗ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದೆ, ಕ್ಲಿಕ್ ಮಾಡ್ಕೇಸಿಂದ ಈ ಟ್ರಿಮ್ ಆಪ್ಷನ್ಗೆ ಮತ್ತೊಮ್ಮೆ ಕ್ಲಿಕ್ ಮಾಡ್ತೀನಿ. ಆಮೇಲೆ ಇಲ್ಲಿ ಲಾಸ್ಟಿಗೆ ಒಂದು ಇಲ್ಲಿ ಲಾಸ್ಟಿಗೆ ಒಂದು ಟ್ರಿಮ್ ಆಪ್ಷನ್ ಇದೆಯಲ್ಲ, ಈ ಟ್ರಿಮ್ ಆಪ್ಷನ್ಗೆ ನಾನು ಇಲ್ಲಿ ಬಾರಿಗೆ ನಾನು ಸರ್ಸ್ಕೋರ್ದು ಹೋಗ್ತೀನಿ. ಎಲ್ತನ ಬೇಕು ಇಷ್ಟೆಲ್ಲ ಇಟ್ಕೊಂಡೆ ನಾನು, ಇಷ್ಟೇ ನನಗೆ ಬೇಕು. ಓಕೆ, ಇಲ್ಲಿ ರೈಟ್ ಮಾರ್ಕಿಗೆ ನಾನು ಕ್ಲಿಕ್ ಮಾಡ್ತೀನಿ. ಇದು ಇಷ್ಟೇ ಪೊಸಿಷನ್ ಇಲ್ಲಿ ಕಟ್ ಆಯಿತು. ಕಟ್ಟಾಗಿ ಎಲ್ತನ ಬೇಕು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ನೋಡಿಕೊಂಡು ಇಲ್ಲಿ ಟ್ರಿಮ್ ಮಾಡಿದರೆ ಅಷ್ಟೇ ಪೊಸಿಷನ್ ಹಿಂದಿನ ಭಾಗನೂ ಕಟ್ ಆಕೈತಿ ಮತ್ತು ಮುಂದಿನ ಭಾಗನೂ ಕೂಡ ಇದೇ ವಿಡಿಯೋಗೆ ನೀವು ಎಡಿಟ್ ಮಾಡಿಕೊಂಡು ಮುಂದಿನ ಭಾಗ ಎಷ್ಟು ಬೇಕೋ ಅಷ್ಟು ಸರ್ಸ್ಕೋತ ನೀವು ಮಾಡ್ಕೋಬಹುದು. ಇದು ಟ್ರಿಮ್ ಆಪ್ಷನ್. 2ನೇದಿದೆ, ಈಗ ಲಾಸ್ಟಿಂದು ಮತ್ತು ಫಸ್ಟಿಂದು ವಿಡಿಯೋಗೆ ನಾವು ಟ್ರಿಮ್ ಮಾಡೋದನ್ನು ಕಲ್ತಿದ್ವಿ. ಆದರೆ ಈಗ ನಮಗೆ ಯಾವುದೇ ಒಂದು ಪರ್ಟಿಕ್ಯುಲರ್ ವಿಡಿಯೋದ ಒಳಗಡೆ ನಡುವಿಂದ ಜಾಗದ ಯಾವುದೇ ಒಂದು ಪಾರ್ಟ್ ಕಟ್ ಮಾಡಿ ತೆಗೆದಬೇಕು, ಅದು ಡಿಲೀಟ್ ಮಾಡಬೇಕು. ಅದು ಹೇಗೆ ಮಾಡೋಣ? ಈಗ ನಾನು ಇದಕ್ಕೆ ಪ್ಲೇ ಮಾಡ್ತಾ ಇದ್ದೀನಿ. ಇದು ಪ್ಲೇ ಮಾಡಿದೆ. ಇದು ನಡುವಿಂದ ನಮಗೆ ಇಷ್ಟೇ ಒಂದು ಗ್ಯಾಪ್ ಬೇಕು. ಇದಕ್ಕೇನು ಮಾಡಬೇಕು? ಇದು 4ನೇ ನಂಬರ್ಗೆ ಒಂದು ಆಪ್ಷನ್ ಇದೆ. ಯಾವುದು? ಸ್ಪ್ಲಿಟ್ ಅಂತ ಒಂದು ಆಪ್ಷನ್ ಇದೆ. ಇದಕ್ಕೆ ಕ್ಲಿಕ್ ಮಾಡಿಕೊಂಡು ಈ ವಿಡಿಯೋಗೆ ನಾವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ಕೊಂಡು ಸ್ಪ್ಲಿಟ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡ್ತೀನಿ. ಸ್ಪ್ಲಿಟ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡು ಮತ್ತು ನಿಮಗೆ ಎಲ್ಲಿ ತನಕ ಬೇಕೋ ಅದು ವಿಡಿಯೋ ಪ್ಲೇ ಮಾಡಿ ನೋಡಿರಿ. ಓಕೆ, ಇಲ್ಲಿಂದ ಓಕೆ ಇಷ್ಟೇ ಬೇಕು ನನಗೆ. ಇಲ್ಲಿ ಇದರದ ನಡುವಿನ ಜಾಗದ ಇದು ಎಲ್ಲ ನನಗೆ ಡಿಲೀಟ್ ಆಗಬೇಕು. ಅದಕ್ಕೆ ಏನು ಮಾಡಬೇಕು? ಸ್ಪ್ಲಿಟ್ ಆಪ್ಷನ್ಗೆ ಮತ್ತೊಮ್ಮೆ ಕ್ಲಿಕ್ ಮಾಡ್ತೀನಿ. ಈ ವಿಡಿಯೋ 3 ತುಕಡಿ ಅದು. ಈಗ ಇದು ನಡುವಿಂದ ನಾವು ಈಗ ಕಟ್ ಆಗಿದೆ. ನಡುವಿಂದ ಕಟ್ ಆದಮೇಲೆ ಇದಕ್ಕೆ ನಾವು ನಡುವಿಂದ ವಿಡಿಯೋಗೆ ನಾವು ಡಿಲೀಟ್ ಮಾಡಬೇಕಾದ್ರೆ ಅದಕ್ಕೆ ಅಷ್ಟೇ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ 5ನೇ ನಂಬರ್ಗೆ ಒಂದು ಆಪ್ಷನ್ ಇದೆ, ಒಂದು ಡಬ್ಬಿ ಆಪ್ಷನ್ ಇದೆ. ಅದರದ್ದು ಹೆಸರು ಇದೆ ಡಿಲೀಟ್ ಅಂತ. ಈ ಡಿಲೀಟ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇದು ಡಿಲೀಟ್ ಆಯಿತು. ಎಷ್ಟು ಈಸಿ ಅದ. ಈಗ ಏನಿದೆ 2 ವಿಡಿಯೋ, ಈಗ ನಾವು ಕಟ್ಟಿಂಗ್ ಹೇಗೆ ಮಾಡೋದು, ಸ್ಪ್ಲಿಟ್ ಹೇಗೆ ಮಾಡೋದು ಮತ್ತು ಟ್ರಿಮ್ ಹೇಗೆ ಮಾಡೋದನ್ನು ಕಲ್ತಿದ್ವಿ. ಈಗ ಮುಂದಿನ ಏನು ಪ್ರೊಸೆಸ್ ಅಪ್ಪ ಅಂದರೆ 2 ವಿಡಿಯೋ ಇರ್ತಾವೆ. ನಿಮ್ಮ ಟೈಮ್ನಲ್ಲಿ 2, 3 ವಿಡಿಯೋ, 4 ವಿಡಿಯೋ, 10 ವಿಡಿಯೋ ಹಾಕಿರ್ತೀರಿ. ಅದರ ನಡು ಒಂದು ವಿಡಿಯೋ ಆದ ನಂತರ ಬೇರೆ ಒಂದು ವಿಡಿಯೋ ಬಂದಾಗ ಅದು ಸೀನ್ ಚೇಂಜ್ ಆಗುತ್ತೆ. ಆ ಸೀನ್ ಚೇಂಜ್ ಆದ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಟ್ರಾನ್ಸಾಕ್ಷನ್ ಬೇಕು. ಟ್ರಾನ್ಸಾಕ್ಷನ್ ನಾವು ಹೇಗೆ ಹಚ್ಚೋದು ಇದು ನೋಡ್ತಾ ಇದ್ರೆ ಈಗ ಒಂದು ವಿಡಿಯೋ ಇಲ್ಲಿ ನಡೀತಾ ಇದೆ. ಓಕೆ, ಫಾರ್ ಎಕ್ಸಾಂಪಲ್ ಇದು ನಾನು ಪ್ಲೇ ಮಾಡಿ ನೋಡ್ತಾ ಇದ್ದೀನಿ. ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ವಿಡಿಯೋ ಇಲ್ಲಿ ನಡೀತಾ ಇದೆ. ಈ ವಿಡಿಯೋ ನಡೀತಾ ಪಟ್ನೆ ಈ ವಿಡಿಯೋ ಬಂತು ಅಂದರೆ ಸೀನ್ ಚೇಂಜ್ ಆಯಿತು. ಇದರ ನಡು ಯಾವುದೇ ಒಂದು ಟ್ರಾನ್ಸಾಕ್ಷನ್ ಬಂದಿಲ್ಲ, ಇಫೆಕ್ಟ್ ಬಂದಿಲ್ಲ. ಇದರಿಂದ ಇದು ಒಂದು ಸ್ವಲ್ಪ ಆಡ್ ಕಾಣ್ಲಾಕತ್ತೈತಿ. ನನಗಂತೂ ಇದು ಸರಿಯಾಗಿ ಕಾಣ್ತಾ ಇಲ್ಲ. ಇದಕ್ಕೆ ನಾವು ಹೇಗೆ ಮಾಡೋದು? ಟ್ರಾನ್ಸಾಕ್ಷನ್ ಹಚ್ಚಲಿಕ್ಕೆ ಏನು ಮಾಡ್ತೈತಿ? ಇದಕ್ಕೆ ನಾವು ಇದರ ನಡು ಏನಿದೆ ಒಂದು ಪ್ಲಸ್ ಆಪ್ಷನ್ ಇದೆ. ಈ ಪ್ಲಸ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡೋಣ. ಪ್ಲಸ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಬಹಳಷ್ಟು ಟ್ರಾನ್ಸಾಕ್ಷನ್ಗಳು ಬರ್ತಾವೆ. ಈ ಟ್ರಾನ್ಸಾಕ್ಷನ್ಗಳು ನೀವು ಹಚ್ಚಿಕೆಸಿಂದ ಇದ್ರ ಮೇಲೆ ಒಂದು ಸ್ವಲ್ಪ ಏನಾದರೂ ಒಂದು ಮ್ಯಾಜಿಕಲ್ ತರಬಹುದು. ಇಲ್ಲಿ ಒಂದು ಆಪ್ಷನ್ ಇದೆ, ಬೇಸಿಕ್ ಅಂತ ಒಂದು ಆಪ್ಷನ್ ಇದೆ, ಬೇಸ್ ಮತ್ತು ಒಂದು ಮೇಟ್ ಅಂತ. ಇದರೊಳಗೆ ಸೆಕ್ಷನ್ ಈ ಮೇಟ್ನಲ್ಲಿ ಹೋದಾಗ ಭಾಳಷ್ಟು ಇಲ್ಲಿ ಇಫೆಕ್ಟ್ಗಳು ಬರ್ತಾವೆ ಮತ್ತು ಬೇಸ್ನಲ್ಲಿ ಹೋದಾಗ ಇಲ್ಲಿ ಝೂಮ್ ಇಫೆಕ್ಟ್, ಲೆಫ್ಟ್, ರೈಟ್, ಸ್ನೇಕ್, ಲೈಟ್, ಬ್ಲರ್, ಪಿಕ್ಸಲೇಟ್ ಭಾಳಷ್ಟು ಇಲ್ಲಿ ಇಫೆಕ್ಟ್ ಬರ್ತಾವೆ. ಈಗ ನಾವು ಇದ್ರ ಮೇಲೆ ಒಂದು ಯಾವುದಾದ್ರೂ ಒಂದು ಝೂಮ್ ಇಫೆಕ್ಟ್, ಫಸ್ಟಿಗೆ ಝೂಮ್ ಇಫೆಕ್ಟ್ ಹಾಕಿ ನೋಡೋಣ. ನೋಡ್ತಾ ಇದ್ರೆ ಅದರ ನಡುವು ಜಸ್ಟ್ ಸ್ಮೂತಾಗಿ ಬರ್ತಾ ಇದೆ. ಮತ್ತು ಝೂಮ್ 2 ನೋಡೋಣ. ಶಬಾಷ್, ಇದು ನನಗೆ ಭಾಳ ಇಫೆಕ್ಟ್ ಆಯಿತು. ಶಬಾಷ್. ಮತ್ತು ಈ ಝೂಮ್ ಇಫೆಕ್ಟ್ ಫಾಸ್ಟ್ ಬರ್ತಾ ಇದೆ, ಭಾಳ ಸ್ಪೀಡಾಗಿ ಬರ್ತಾ ಇದೆ. ಇದಕ್ಕೆ ನಾವು ಇನ್ನೂ ಸ್ವಲ್ಪ ಸ್ಪೀಡ್ ಮಾಡಬೇಕಾದ್ರೆ ಈ ಸ್ಪೀಡ್ನು ಕೂಡ ಮಾಡ್ಬೋದು. ನೋಡ್ತಾ ಇದ್ರಲ್ಲಿ ಸ್ಲೋ ಬತ್ತು. ಈಗ ಒಂದು ಸ್ವಲ್ಪ ಜಾಸ್ತಿ ಮಾಡಿದರೆ ಇದು ಒಂದು ಸ್ವಲ್ಪ ಟೈಮ್ ತೊಗೊಂಡು ಬರ್ತೈತಿ. ಸ್ಲೋ ಮೋಷನ್ನಾಗ ಇದು ಆಗಿ ಚೇಂಜ್ ಆಕೈತಿ. ಇದಕ್ಕೆ ನಾವು ಇನ್ನೂ ಸ್ವಲ್ಪ ಕಡಿಮೆ ಮಾಡಿಬಿಡೋಣ. ಓಕೆ, ಇಷ್ಟು ಮಾಡಿಬಿಡೋಣ. ಇನ್ನೂ ಭಾಳಷ್ಟು ಇಲ್ಲಿ ಇಫೆಕ್ಟ್ಗಳು ಅದಾವೆ. ರೂಟೇಟ್ ಇಫೆಕ್ಟ್ ಇದೆ ಮತ್ತು ರೂಟೇಟ್ 2 ಇದೆ. ಶಬಾಷ್. ಮತ್ತು ಸೈಡ್ ಇದೆ, ಈ ಸೈಡ್ ಅದೇ. ಓಕೆ, ಇದಕ್ಕೆ ಒಂದು ಸ್ವಲ್ಪ ಸ್ಪೀಡ್ ಮಾಡ್ಕೊಳ್ಳೋಣ. ಓಕೆ, ಇದು ಮೇಲಿನ ತೆಳಗಡೆ ಬತ್ತು ಮತ್ತು ತೆಳಗಿನ ಮೇಲೆ ಬರಬೇಕಾದ್ರೆ ಇದಕ್ಕೆ ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ತೆಳಗಿನ ಮೇಲೆ ಹೋಗುತ್ತೆ. ತೆಳಗಿನ ಮೇಲೆ ಹೋಗ್ತೈತೆ ಇದು. ಇದಕ್ಕೆ ಒಂದು ಸ್ವಲ್ಪ ಝೂಮ್ ಮಾಡ್ಕೊಳ್ಳೋಣ. ಸೈಡ್ಲಿಂದ ಬತ್ತು. ಅದೇ ಸ್ಲೈಡ್ ಮೇಲೆ ಇನ್ನೊಮ್ಮೆ ಕ್ಲಿಕ್ ಮಾಡಿದರೆ ಇದು ತೆಳಗಿಂದ ಮೇಲೆ ಹೋಗುತ್ತೆ. ನೋಡ್ತಾ ಇದ್ದಾರೆ, ತೆಳಗಿಂದ ಮೇಲೆ ಹೋಗುತ್ತೆ. ಹೌದಾ? ಇದೇ ಸೈಡ್ಗೆ ಇನ್ನೊಂದು ಸಲ ಕ್ಲಿಕ್ ಮಾಡಿದರೆ ಇದು ರೈಟ್ಲಿಂದ ಲೆಫ್ಟಿಗೆ ಬರುತ್ತೆ. ನೋಡ್ತಾ ಇದ್ದಾರೆ, ಇದು ರೈಟ್ಲಿಂದ ಲೆಫ್ಟಿಗೆ ಬರುತ್ತೆ. ಓಕೆ, ಇದು ವೈಪ್ ಇದೆ, ವೈಪ್ಗೆ ಮತ್ತು ಬ್ಲಿಂಕ್ ಇದೆ. ಬ್ಲಿಂಕ್ಗೋಸ್ಕರ ಇದಕ್ಕೆ ನಾವು ಸೀನ್ ಚೇಂಜ್ ಮಾಡಲಿಕ್ಕೆ ಭಾಳ ವರ್ಟಿಕಲ್. ಶಬಾಷ್. ವಾವ್. ಹಾರಿಜೆಂಟಲ್. ಪಿಕ್ಸಲೇಟ್. ಬ್ಲರ್ ಆಪ್ಷನ್ಸ್ನು ಕೂಡ ಇದೆ. ಲೈಟ್ನು ಕೂಡ ಇದೆ. ಲೈಟ್ ಒಳಗೆ ಏನಿದೆ? ವಾವ್, ಇದು ಲೈಟ್ ಇದೆ. ನನಗೆ ಇಫೆಕ್ಟ್ ಬೇಕಿತ್ತು. ಎಲ್ಲಿಂದ ಬರ್ತೈತೆ ಅಂತ ನಾನು ತಿಳ್ಕೊಂಡಿದ್ದೆ. ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡ್ತೀನಿ. ಇದಕ್ಕೆ ನಾನು ವಾವ್, ಇದು ಭಾಳ ಇದ್ರ ಮೇಲೆ ಒಂದು ಸ್ವಲ್ಪ ಸೈಡ್ನಾಗ ತೆಳಗಡೆ ಇದರ ಬ್ಯಾಕ್ಗ್ರೌಂಡ್ನಲ್ಲಿ ಒಂದು ಲೈಟ್ ಒಂದು ಸ್ವಲ್ಪ ಇಫೆಕ್ಟ್ ಹಾಕಿದರೆ
ಇಫೆಕ್ಟ್ ಹಾಕಿದ್ರಿ ಭಾಳ ಅಂದ್ರೆ ಭಾಳ ಯೂನಿಕ್ ಇದು ಟ್ರಾನ್ಸಿಷನ್ಲಿಂದ ಆ ವಿಡಿಯೋಗೆ ಒಂದು ಸ್ವಲ್ಪ ಯೂನಿಕಾಗಿ ಬರ್ತೈತಿ. ಆ ವಿಡಿಯೋ ಭಾಳ ಸಿಂಗಾರ ಆಕೈತಿ. ಇದಕ್ಕೆ ನಾನು ಅಪ್ಲೈ ಮಾಡ್ತೀನಿ. ಇದು ಅಪ್ಲೈ ಮಾಡಿದೆ, ಇದು ನೋಡ್ತಾ ಇದ್ರೆ ಈಗ ನಾನು ಪ್ಲೇ ಮಾಡಿ ತೋರಿಸ್ತೀನಿ. ಓಕೆ, ಓ ಓ ವಾ ಹಾಂ, ಇದಕ್ಕೆ ನಾ ಕಟ್ಟಿಂಗ್ ಮಾಡ್ಕೊತೀನಿ. ಕಟ್ಟಿಂಗ್ ಮಾಡ್ಕೇಸಿಂದ ಇದಕ್ಕೆ ನಾನು ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡ್ಕೇಸಿಂದ ಇದರಲ್ಲಿ ಇನ್ನೊಂದು ನಾನು ಟ್ರಾನ್ಸಾಕ್ಷನ್ ಹಚ್ತೀನಿ. ಇಲ್ಲಿ ಝೂಮ್ ವೆಬ್ ಅಪ್ಲೈ ಮಾಡಿದೆ. ನಾನು ಅಪ್ಲೈ ಮಾಡೋಣ, ಇದು ನೋಡೋಣ. ಇದು ವಿಡಿಯೋ ಚೇಂಜ್ ಆಯಿತು. ಎಷ್ಟು ಈಸಿ ಅದಲ್ಲ, ಭಾಳ ಈಸಿ ಅದ. ಹಾಂ, ವಿಡಿಯೋಗೆ ಇನ್ನಂತ ಲೈಕ್ ಮಾಡಲಿಲ್ಲ, ದಯವಿಟ್ಟು ಲೈಕ್ ಮಾಡಿಕೊಡ್ರಿ. ಹಂಗೆ ಚಾನಲ್ ಮೇಲೆ ಹೊಸದಾಗಿದ್ದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಂ, ಈಗ ಇದೇ ಟ್ರಾನ್ಸಾಕ್ಷನಲ್ಲಿ ಇಲ್ಲಿ ಮೇಟ್ ಆಪ್ಷನ್ ಇದೆಯಲ್ಲ, ಆ ಮೇಟ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಭಾಳಷ್ಟು ಇಫೆಕ್ಟ್ಗಳು ಬರ್ತಾವೆ. ಇದಕ್ಕೆ ನಾವು ನೋಡ್ಕೊಳ್ಳೋಣ. ಇಲ್ಲಿ ಎರಡು ವಿಡಿಯೋ ನಡು ಯಾವ ಥರ ನಾವು ಟ್ರಾನ್ಸಾಕ್ಷನ್ ಹಾಕಿದ್ರೆ ಏನಾಗ್ತೈತೆ. ನಾನು ಸ್ಪೀಡ್ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಈಗಂತರೂ ಟ್ರಾನ್ಸಾಕ್ಷನ್ ಹಚ್ಚೋದು ಕಟ್ಟಿಂಗ್ ಮಾಡೋದು ಎಲ್ಲ ನೋಡಿದ್ರಿ. ಈಗ ಯಾವುದೇ ಒಂದು ವಿಡಿಯೋದಲ್ಲಿ ಮ್ಯೂಸಿಕ್ ಇರಲಾರ್ದ ಅದು ಸಿಂಗರ್ ಆಗೋದಿಲ್ಲ. ನಿಮ್ಮ ಮೊಬೈಲ್ನಲ್ಲಿ ನಿಮ್ಮ VN ಎಡಿಟರ್ ಆ್ಯಪ್ ಇದ್ದ ಟೈಮ್ನಲ್ಲಿ ಯಾವ ಥರ ಫ್ರೀ ಆಫ್ ಮ್ಯೂಸಿಕ್ ನೀವು ತೊಗೊಂಡು ಬರ್ಬೋದು. ಫ್ರೀ ಆಫ್ ಕಾಸ್ಟ್ ಅಂದರೆ ಈ ಯೂಟ್ಯೂಬ್ ಲೈಬ್ರರಿ ಹೊತ್ತಿಂದ ನೀವು ಡೌನ್ಲೋಡ್ ಮಾಡ್ಕೋಬೋದು. ಅಥವಾ ನಿಮ್ಮ ಮೊಬೈಲ್ನಲ್ಲಿ ಇರುವಂಥ ಹಾಡಾಗಲಿ ಮ್ಯೂಸಿಕ್ ಆಗಲಿ ಅದು ಈ ನಮ್ಮ VN ಎಡಿಟರ್ ಆ್ಯಪ್ದ ಟೈಮ್ನಲ್ಲಿ ತೊಗೊಂಡು ಕಳಿಸಿದ ನಿಮ್ಮ ವಿಡಿಯೋದ ಬ್ಯಾಕ್ಗ್ರೌಂಡ್ನಲ್ಲಿ ಆ ಮ್ಯೂಸಿಕ್ ನಡಿಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ಸೈಡಿಗೆ ಒಂದು ಆಪ್ಷನ್ಗಳು ಕಾಣ್ತಾ ಇದ್ದಾವೆ. ಭಾಳಷ್ಟು ಆಪ್ಷನ್ಗಳು ಕಾಣ್ತಾವೆ. ಓಕೆ, ಭಾಳಷ್ಟು ಆಪ್ಷನ್ಗಳು ಅದಾವೆ. ಇಲ್ಲಿ ಮ್ಯೂಸಿಕ್ ಆಪ್ಷನ್ ಏನಿದೆಯಲ್ಲ, ಆ್ಯಡ್ ಮ್ಯೂಸಿಕ್ ಅಂತ ಎಲ್ಲರಿಗಿಂತ ಮೇಲ್ಗಡೆ ಅದಕ್ಕೆ ನಾವು ಕ್ಲಿಕ್ ಮಾಡಿದಾಗ ನಮ್ಮ ಇದು ಒಂದು ಲೇಔಟ್ ಇಲ್ಲಿ ಓಪನ್ ಆಗ್ತೈತಿ. ಈ ಲೇಔಟ್ಲಿಂದ ನಾವು ಮ್ಯೂಸಿಕ್ ಇದೆ, ಇಫೆಕ್ಟ್ ಇದೆ, ರೆಕಾರ್ಡ್ ಇದೆ. ರೆಕಾರ್ಡ್ ಆಪ್ಷನ್ಗೆ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ, ಈ ರೆಕಾರ್ಡ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಇದೆಲ್ಲ ರೆಕಾರ್ಡ್ ಆಪ್ಷನ್. ಇಲ್ಲಿಂದ ನೀವು ನಿಮ್ಮ ವಾಯ್ಸನ್ನು ಕೂಡ ಇಲ್ಲಿಂದ ಕೊಡಬಹುದು. ನೀವು ವಿಡಿಯೋ ಪ್ಲೇ ಮಾಡಿಕೆಸಿಂದ ಈ ರೆಕಾರ್ಡ್ ಆಪ್ಷನ್ಗೆ ಕ್ಲಿಕ್ ಮಾಡಿದರೆ ನೀವು ಏನಾದ್ರು ಡೈಲಾಗು ಮತ್ತು ಎಕ್ಸ್ಪ್ಲೇಷನ್ ಮಾಡ್ಬೋದು. ಆಡಿಯೋ ರೆಕಾರ್ಡಿಂಗ್ ನಿಮ್ಮದೇ ವಾಯ್ಸ್ಲಿಂದ ಇಲ್ಲಿ ಮಾಡ್ಕೋಬೋದು. ಮತ್ತು ಸೆಕೆಂಡ್ ಇದೆ ಇಫೆಕ್ಟ್. ಯಾವುದೇ ಒಂದು ಟ್ರಾನ್ಸಾಕ್ಷನ್ ನಡು ಇಫೆಕ್ಟ್ ಹಾಕಬೇಕಾದ್ರೆ ಇಲ್ಲಿಂದ ಆ್ಯಡ್ ಮಾಡ್ಕೋಬೇಕು. ಮತ್ತು ಮ್ಯೂಸಿಕ್ ಅಂದರೆ ನೀವು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಬೇಕಾದ್ರೆ ಇಲ್ಲಿಂದ ಆ್ಯಡ್ ಮಾಡ್ಕೋಬೇಕು. ನಾವು ಆ್ಯಡ್ ಮ್ಯೂಸಿಕ್ಕಿಗೆ ನಾವು ಮ್ಯೂಸಿಕ್ಕಿಗೆ ಕ್ಲಿಕ್ ಮಾಡ್ಕೋತೀವಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಮ್ಯೂಸಿಕ್ ನನ್ನ ಮೈ ಮ್ಯೂಸಿಕ್ ನಾನು ಭಾಳಷ್ಟು ಮ್ಯೂಸಿಕ್ಗಳು ನಾನು ಇಟ್ಟಿದ್ದೀನಿ. ನಾನು ಮೈ ಮ್ಯೂಸಿಕ್ನಲ್ಲಿ ಹೋಗ್ತೀನಿ. ಇಲ್ಲಿ ಒಂದು ಮ್ಯೂಸಿಕ್ ಇದೆ. ನಾನೇ ನನ್ನ ಮೊಬೈಲ್ ಗ್ಯಾಲರಿ ಹೊತ್ತಿಂದ ಮೊಬೈಲ್ದ ಫೈಲ್ ಮ್ಯಾನೇಜರ್ಲಿಂದ ಇದು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದೆ, ಇದು ಮ್ಯೂಸಿಕ್ ಬರ್ತಾ ಇದೆ ನೋಡಿ. ವಾವ್, ಭಾಳ ಸುಂದರವಾದ ಒಂದು ನೇಚರ್ದ ರಿಲೇಟೆಡ್ ಒಂದು ಮ್ಯೂಸಿಕ್ ಇದೆ. ಹಾಂ, ಇದಕ್ಕೆ ನಾವು ನಮ್ಮ ಟೈಮ್ನಲ್ಲಿ ತೊಗೊಂಡು ಹೋಗಬೇಕಾದ್ರೆ ಇಲ್ಲಿ ಸೈಡಿಗೆ ಒಂದು ಆಪ್ಷನ್ ಇದೆ, ಯೂಸ್ ಅಂತ ಇದೆಯಲ್ಲ, ಆ ಯೂಸ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿದಾಗ ಇದು ನಮ್ಮ ಟೈಮ್ನಲ್ಲಿ ಇಲ್ಲಿ ಬರ್ತೈತಿ. ಇದಕ್ಕೆ ನಾವು ಎಷ್ಟು ಪರ್ಸೆಂಟ್ ಬೇಕು, 1 ನಿಮಿಷ ಬೇಕು, 2 ನಿಮಿಷ ಬೇಕು, ನಮ್ಮ ವಿಡಿಯೋದ ಲೆಂತ್ ಎಷ್ಟಿದೆ ಅಷ್ಟೇ ಪ್ರಕಾರ ಇದು ಟೈಮ್ಲೈನಲ್ಲಿ ಬರ್ತೈತಿ. ಮತ್ತು ಫಸ್ಟಿಂದ ಬೇಡ, ನಮಗೆ ನಡುವಿಂದ ಬೇಕು ಅಂದರೂ ಕೂಡ ಎಡಿಟ್ ಮಾಡ್ಕೊಂಡು ಇಲ್ಲಿಂದ ಒಯ್ಯಬೋದು. ಓಕೆ, ನಾನು ಇಲ್ಲಿ ಕೆಳಗಡೆ ರೈಟ್ ಆಪ್ಷನ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ರೈಟ್ ಆಪ್ಷನ್ ಅಂತ ಇದೆ, ಒಂದು ರೈಟ್ ಆಪ್ಷನ್ ಇದೆ. ಓಕೆ, ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಾನು ಕ್ಲಿಕ್ ಮಾಡಿದಾಗ ಇದು ನಮ್ಮ ವಿಡಿಯೋದ ಟೈಮ್ನಲ್ಲಿ ಬರ್ತೈತಿ. ಆ ಮ್ಯೂಸಿಕ್ ಇಲ್ಲಿ ಬಂತು. ಈಗ ನಾವು ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ವಾವ್, ಸೂಪರ್ ಮ್ಯೂಸಿಕ್. ಈ ಥರ ನೀವು ಮ್ಯೂಸಿಕ್ ತೊಗೊಂಡು ಬರ್ಬೋದು. ಈ ಮ್ಯೂಸಿಕ್ ಭಾಳ ಜಾಸ್ತಿ ಇದೆ, ವ್ಯಾಲ್ಯೂಮ್ ಜಾಸ್ತಿ ಇದೆ. ಇದಕ್ಕೆ ಒಂದು ಸ್ವಲ್ಪ ಕಡಿಮೆ ಮಾಡಬೇಕಾದ್ರೆ ಆ ಮ್ಯೂಸಿಕ್ ಮೇಲೆ, ಆ ಪರ್ಟಿಕ್ಯುಲರ್ ಆ ಟ್ರ್ಯಾಕ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಒಂದು ವ್ಯಾಲ್ಯೂಮ್ ಆಪ್ಷನ್ ಇದೆ. ವ್ಯಾಲ್ಯೂಮ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇದು ಒಂದು ಸ್ವಲ್ಪ ವ್ಯಾಲ್ಯೂಮ್ ಕಡಿಮೆ ಮಾಡ್ಕೋಬೋದು. ಕಡಿಮೆ ಮಾಡ್ಕೊಂಡೆ ನಾನು, ಕಡಿಮೆ ಮಾಡ್ದಲ್ಲ. ಓಕೆ, ಆಮೇಲೆ ಇದು ಕೆಳಗಡೆಯಲ್ಲಿ ರೈಟ್ ಆಪ್ಷನ್ ಇದೆಯಲ್ಲ, ಅಪ್ಲೈ ರೈಟ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದೆ. ಇದು ಸೈಲೆಂಟಾಗಿ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ನಲ್ಲಿ ನಡೀತಾ ಇದೆ. ಮತ್ತು ಅದರ ಮೇಲೆ ನೀವು ಇಲ್ಲಿ ಮತ್ತೊಮ್ಮೆ ಆ್ಯಡ್ ಮ್ಯೂಸಿಕ್ಗೆ ಕ್ಲಿಕ್ ಮಾಡಿಕೊಂಡು ರೆಕಾರ್ಡ್ ಆಪ್ಷನ್ಗೆ ಕ್ಲಿಕ್ ಮಾಡ್ಕೊಂಡು ನೀವು ವಾಯ್ಸ್ ಓವರು ಕೂಡ ಮಾಡ್ಬೋದು, ನೀವು ಎಕ್ಸ್ಪ್ಲೇಷನ್ ಮಾಡ್ಕೋಬೋದು. ಈ ಥರ ನೀವು ಇದಕ್ಕೆ ನೀವು ಯೂಸ್ ಮಾಡ್ಕೋಬಹುದು. ಸೊ ಮುಂದಿನ ಪ್ರೊಸೆಸ್ ಯಾವುದಪ್ಪ, ಹೀಗೆ ಮಾಡ್ತಾ ಹೋದರೆ ಇದು ವಿಡಿಯೋ ಭಾಳ ಉದ್ದಾಕೈತಿ. ಅದಕ್ಕಾಗಿ ನಾನು ಈ VN ಎಡಿಟಿಂಗ್ ಕೋರ್ಸ್ ನಾನು ವಿವಿಧ ಭಾಗದಲ್ಲಿ ನಾನು ಡಿವೈಡ್ ಮಾಡ್ತಾ ಇದ್ದೀನಿ. ಇದು 1ನೇ ಭಾಗ. ನಿಮಗೆ ಹೇಗೆ ಅನಿಸಿತು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋಗೆ ಎಲ್ಲರಿಗೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ ವಿಡಿಯೋಗೆ. ಆಮೇಲೆ ಈ ಚಾನಲ್ ಮೇಲೆ ಹೊಸದಾಗಿದೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ. 2ನೇದು ಪಾರ್ಟ್ ಬರ್ತೈತಿ. ಇದರದ್ದು ಒಂದು ಪರ್ಟಿಕ್ಯುಲರ್ ಆಗಿ ಈ ಚಾನಲ್ ಮೇಲೆ ಒಂದು ಪ್ಲೇಲಿಸ್ಟ್ ಮಾಡ್ತೀನಿ. VN ವಿಡಿಯೋ ಎಡಿಟಿಂಗ್ ಕೋರ್ಸ್ ಅಂತ ಒಂದು
ಪ್ಲೇ ಲಿಸ್ಟ್ ಮಾಡ್ತೀನಿ. ಇವತ್ತು ಒಂದನೇ ವಿಡಿಯೋ ಬಂದಿದೆ, ನಾಳೆ ಅಥವಾ ನಾಡ್ದು ಎರಡನೇ ವಿಡಿಯೋ ಬರ್ತೈತಿ, ಮತ್ತು 2 ದಿನಕ್ಕೆ ಒಂದು ಸಲ ಬಿಟ್ಟಿಗೆಸಿಂದ 3 ವಿಡಿಯೋ ಮೂರನೇದು ಬರ್ತೈತಿ. ಈ ಥರ ನಾನು ಈ ವಿಡಿಯೋ VN ಎಡಿಟಿಂಗ್ಲಿಂದ ಏನೇನು ಮಾಡಬಹುದು ಅನ್ನೋದು, ಏನೇನು ಮಾಡಬೇಕು, ಅದು ಏನೇನು ಸಾಧ್ಯ ಆಕೈತಿ, ಅದು ಎಲ್ಲ ನಾನು ಈ ಕೋರ್ಸ್ನಲ್ಲಿ ತರ್ತಾಯಿದ್ದೀನಿ. ಅದಕ್ಕಾಗಿ ಚಾನಲ್ ಮೇಲೆ ದಯವಿಟ್ಟು ವಿಸಿಟ್ ಆಗ್ತಾಯಿರಿ, ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೀವು ಒಂದು ಕಮೆಂಟ್, ಒಂದು ಲೈಕ್, ಒಂದು ಸಬ್ಸ್ಕ್ರೈಬರ್ ಮತ್ತು ಈ ಒಂದು ಶೇರ್ ಮಾಡಿದ್ರಿಂದ ಈ ನಮ್ಮ ಯೂಟ್ಯೂಬ್ ಅಲ್ಗೋರಿದಮ್ಗೆ ತಿಳಿತೈತಿ ಈ ವಿಡಿಯೋದಲ್ಲಿ ಏನೋ ಒಂದು ವ್ಯಾಲ್ಯೂಬಲ್ ಕಂಟೆಂಟ್ ಇದೆ. ಅದಕ್ಕಾಗಿ ಈ ವಿಡಿಯೋಸ್ಗಳು ನಮ್ಮ ಚಾನಲ್ಗೆ ಯೂಟ್ಯೂಬ್ ಅಲ್ಗೋರಿದಮ್ ಬೂಸ್ಟ್ ಮಾಡ್ತಾನೆ. ನಮಗೆ ಒಂದು ಸ್ವಲ್ಪ ಸಕ್ಸಸ್ ಕಂಡುವ ಒಂದು ಅವಕಾಶಗಳು ನಮಗೆ ಸಿಗ್ತಾವೆ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.